ಎಲ್ಲರಿಗೂ ನಮಸ್ತೆ. ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯರೇ, ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲ ಇರಲಿ. ಆತ್ಮೀಯರೇ, ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ನಲ್ಲಿ ಲಲಿತಾ ಸಹಸ್ರನಾಮದ ಚಮತ್ಕಾರಗಳು ಮತ್ತು ಪವಾಡಗಳ ಬಗ್ಗೆ ಕುರಿತು ಸರಣಿ ವಿಡಿಯೋ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಅದಕ್ಕೆ ತಾವೆಲ್ಲ ಕೂಡ ಅದ್ಭುತವಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀರಿ. ತುಂಬಾ ಜನಗಳಿಗೆ ಆ ವಿಡಿಯೋ ತಲುಪಿದೆ. ಸುಮಾರು ಜನಗಳಿಂದ ಒಳ್ಳೆಯ ಅಭಿಪ್ರಾಯ ಮತ್ತು ಒಳ್ಳೆಯ ವಿಚಾರಗಳನ್ನ ತಿಳಿಸ್ತಾ ಇದ್ದೀರಿ ಅಂತ ಹೇಳಿ ಅನೇಕರು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀರಿ. ನಿಜವಾಗಿಯೂ ಕೂಡ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ, ಮತ್ತು ಸುಮಾರು ಜನ ನಮಗೆ ಪ್ರಶ್ನೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿದಿರಿ. ಲಲಿತಾ ಸಹಸ್ರನಾಮವನ್ನ ಹೇಗೆ ಓದ್ಬೇಕು, ಯಾರು ಓದ್ಬೇಕು, ಅದಕ್ಕೆ ಏನಾದ್ರು ನಿಯಮಗಳಿದೆಯಾ, ಏನು ಅನ್ನೋದನ್ನೆಲ್ಲ ಕೂಡ ಕೇಳಿದಿರಿ. ಅದಕ್ಕಂತ ಹೇಳಿ ಒಂದು ವಿಡಿಯೋವನ್ನ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಕೂಡ ನಿಮಗೆ ಮಾಡಿ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತೇವೆ. ಕರುಣಾಂ ಕರುಣಾತರಂಗಿತಾಕ್ಷೀಂ ಧೃತ ಪಾಶಾಂಕುಶ ಪುಷ್ಪ ಬಾಣ ಚಾಪಾಂ ಅಣಿಮಾದಿಭಿರಾವೃತಾಂ ಮಯೂಖೈರಹಮಿತ್ಯೇವ ವಿಭಾವಯೇ ಭವಾನೀಂ ಧ್ಯಾಯೇತ್ ಪದ್ಮಾಸನಸ್ಥಾಂ ವಿಕಸಿತವದನಾಂ ಪದ್ಮಪತ್ರಾಯತಾಕ್ಷೀಂ ಹೇಮಾಭಾಂ ಪೀತವಸ್ತ್ರಾಂ ಕರಕಲಿತಲಸದ್ಧೇಮ ಪದ್ಮಾಂ ವರಾಂಗೀಂ. ಲಲಿತಾ ಸಹಸ್ರನಾಮದ ಚಮತ್ಕಾರಗಳು ಅನ್ನುವಂತಹ ಈ ಒಂದು ವಿಡಿಯೋ ಸರಣಿಯ ಮುಂದುವರೆದ ಭಾಗ ಇದಾಗಿದೆ. ಅನೇಕ ಜನ ಬಂದು ಕೇಳ್ತಾ ಇರ್ತಾರೆ, ನಮಗೆ ಈ ಮಾಸಗಳು ಅಂತ ಬರ್ತಾವಲ್ವಾ, ಆ ಮಾಸಗಳಲ್ಲಿ ಯಾವ ಮಾಸ ಶ್ರೇಷ್ಠ ಮಾಸ, ನಾವು ಯಾವ ಮಾಸದಲ್ಲಿ ಲಲಿತಾ ಸಹಸ್ರನಾಮವನ್ನ ಓದಬೇಕು ಅನ್ನುವಂತಹದ್ದನ್ನ ಬಹಳಷ್ಟು ಜನ ಕೇಳ್ತಾ ಇರ್ತಾರೆ. ಅದಕ್ಕೆ ಇಂತಹದ್ದೇ ಮಾಸ ಅಂತ ಇಲ್ಲ. ನಮ್ಮ ಭಾರತೀಯ ಸನಾತನ ಪರಂಪರೆಯಲ್ಲಿ ಅನೇಕ ಮಾಸಗಳನ್ನ ಶುಭ ಮಾಸಗಳು ಅಂತ ಹೇಳಿ ಗುರುತಿಸ್ತೇವೆ. ಉದಾಹರಣೆಗೆ ಶ್ರಾವಣ ಮಾಸ ಇರಬಹುದು, ಕಾರ್ತಿಕ ಮಾಸ ಇರಬಹುದು, ಧನುರ್ಮಾಸ ಇರಬಹುದು. ಹೀಗೆ ಅನೇಕ ಮಾಸಗಳನ್ನ ಶುಭ ಮಾಸಗಳು ಅಂತ ಹೇಳಿ ಗುರುತಿಸಲಾಗ್ತದೆ. ಅಂದ್ರೆ ಪೂಜೆ, ಜಪ, ತಪ, ಆರಾಧನೆ, ತೀರ್ಥಕ್ಷೇತ್ರಗಳ ದರ್ಶನಗಳಿಗೆ ಇವು ಯೋಗ್ಯವಾದಂತಹ ಮಾಸಗಳು ಅಂತ ಹೇಳಿ ಅದನ್ನ ನಮ್ಮ ಹಿರಿಯರು ಅಥವಾ ಋಷಿಮುನಿಗಳು ಅದನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಈ ಧನುರ್ಮಾಸದಲ್ಲಿ ಲಲಿತಾ ಸಹಸ್ರನಾಮದ ಒಂದು ಪಾರಾಯಣದಿಂದ ಏನೆಲ್ಲ ನಾವು ಲಾಭಗಳನ್ನ ಪಡಿಬಹುದು ಅನ್ನುವಂತಹದ್ದನ್ನ ಸಾಕಷ್ಟು ಜನಗಳು ನಮಗೆ ಕೇಳಿರುವಂತಹ ಪ್ರಶ್ನೆ. ಇದಕ್ಕೆ ನಾವು ಒಂದು ನೈಜ ಘಟನೆಯನ್ನ ನಿಮಗೆ ಉದಾಹರಣೆಯಾಗಿ ಕೊಡ್ತಾ ಈ ಧನುರ್ಮಾಸದಲ್ಲಿ ಲಲಿತಾ ಸಹಸ್ರನಾಮದ ಪಾರಾಯಣದ ಮಹತ್ವವನ್ನು ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತೇವೆ. ನಮಗೆ ಅನೇಕ ಜನಗಳ ಒಂದು ಸ್ವಾಮೀಜಿಯವರ, ಯೋಗಿಗಳ, ಸಾಧು ಸತ್ಪುರುಷರ ಮತ್ತು ಸಂತರ ಒಂದು ಸ್ನೇಹ ಇದೆ, ಮತ್ತು ಅವರಿಗೂ ನಮಗೂ ಒಂದು ಅವಿನಾಭಾವವಾದಂತ ಒಂದು ಪ್ರೀತಿ, ಗೌರವ, ಸಂಬಂಧ ಇರೋದ್ರಿಂದ ಒಂದು ಮಠಗಳಿಗೆ ನಾವು ತೆರಳ್ತಾ ಇರ್ತೇವೆ, ಇಲ್ಲ ಆಶ್ರಮಗಳಿಗೆ ತೆರಳ್ತಾ ಇರ್ತೇವೆ, ಅಥವಾ ಬೇರೆ ಬೇರೆ ಯಾವ್ದಾದ್ರು ದೇವಸ್ಥಾನಗಳಿಗೆ ತೆರಳುವಂತ ಸಂದರ್ಭದಲ್ಲಿ ನಾನು ಒಬ್ಬ ಗುರುಗಳಿಂದ ಕೇಳಿ ತಿಳ್ಕೊಂಡಂತಹ ಒಂದು ವಿಚಾರ ಇದು ಮಂಗಳೂರಿನ ಭಾಗದಲ್ಲಿರುವಂತಹ ಒಂದು ಮಠ. ಆ ಮಠದಲ್ಲಿ ನಾವು ಕೇಳಿರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಆ ಮಂಗಳೂರಿನಲ್ಲಿರುವಂತಹ ಒಂದು ಮಠದ ಪೀಠಾಧಿಪತಿಗಳು ಲಲಿತಾ ತ್ರಿಪುರ ಸುಂದರಿ ಅಮ್ಮನವರ ಆರಾಧಕರು, ಮತ್ತು ಅವರು ಲಲಿತಾ ತ್ರಿಪುರ ಸುಂದರಿ ತಾಯಿಯ ಆತ್ಮೀಯವಾದಂತಹ ಭಕ್ತರು ಕೂಡ ಹೌದು, ಮತ್ತು ಶ್ರೀವಿದ್ಯೆ ಉಪಾಸನೆಯಲ್ಲಿ ಸಾಕಷ್ಟು ಒಂದು ಸಿದ್ಧಿಯನ್ನ ಪಡೆದಂಥವ್ರು. ಅವರಿಗೆ ನಾವು ಕೇಳಿದಂತ ವಿಚಾರ ಏನಪ್ಪಾ ಅಂದ್ರೆ, ಧನುರ್ಮಾಸದಲ್ಲಿ ಲಲಿತಾ ಸಹಸ್ರನಾಮದ ಪಾರಾಯಣದ ಫಲ ಏನು ಅನ್ನುವಂಥದ್ದನ್ನ ಕೇಳಿದಾಗ ಅವರು ನಮಗೆ ಹೇಳಿರುವಂತ ಒಂದು ಉದಾಹರಣೆ ಅಂತಂದ್ರೆ, ಯಾರಿಗೆ ಈ ಸಂತಾನದ ಸಮಸ್ಯೆ ಇರ್ತದೆ, ಅಂದರೆ ಮಕ್ಕಳು ಆಗಲಿಕ್ಕೆ ಗರ್ಭಕೋಶದಲ್ಲಿ ತೊಂದರೆ ಇರುವಂತಹದ್ದು, ಅಥವಾ ಪುರುಷರಲ್ಲಿ ತೊಂದರೆ ಇರುವಂತಹದ್ದು, ಅಥವಾ ಮತ್ತಿನ್ಯಾವುದೇ ರೀತಿಯಾದಂತಹ ದೈಹಿಕ, ಮಾನಸಿಕ ಮತ್ತು ಇದು ಅಲ್ಲದೆಯೇ ಯಾವುದಾದರೂ ಗ್ರಹಗತಿಗಳ ದೋಷ, ಅಥವಾ ಇನ್ಯಾವುದಾದರೂ ಪೂರ್ವ ಜನ್ಮದ ಕರ್ಮ ಫಲಗಳ ದೋಷ, ಅಥವಾ ಇನ್ಯಾವುದೋ ನಾಗದೋಷ, ಜಾತಕ ದೋಷಗಳಿಂದ ಸಂತಾನ ಫಲ ಅವರಿಗೆ ಆಗ್ತಾ ಇರೋದಿಲ್ಲ. ಇಂತಹ ವ್ಯಕ್ತಿಗಳು ಧನುರ್ಮಾಸದಲ್ಲಿ ಪ್ರಾತಃ ಕಾಲದಲ್ಲಿ ಎದ್ದು ಅವರು ಲಲಿತಾ ಸಹಸ್ರನಾಮವನ್ನ ಓದಿದರೆ, ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡಿದ್ರೆ ಖಂಡಿತ ಕೂಡ ಅವರಿಗೆ ಸಂತಾನ ಭಾಗ್ಯ ಲಭಿಸುತ್ತೆ ಅನ್ನುವಂತಹದ್ದನ್ನ ಆ ಮಠದ ಸ್ವಾಮೀಜಿಯವರು ನಮಗೆ ತಿಳಿಸ್ಕೊಟ್ರು. ಇದರ ಜೊತೆಗೆ ಅವರು ಇನ್ನೊಂದು ಮಾತನ್ನು ಕೂಡ ಹೇಳಿದ್ರು. ಏನು ಅಂತಂದ್ರೆ, ಲಲಿತಾ ಸಹಸ್ರನಾಮವನ್ನ ಧನುರ್ಮಾಸದಲ್ಲಿ
ಕಾಯ ವಾಚ ಮನಸ ಭಕ್ತಿಯಿಂದ ನಾವು ಪಠಣೆ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ಆ ಧನುರ್ಮಾಸ ಮುಗಿಯುವುದರ ಒಳಗಾಗಿ ನಾವು ಏನನ್ನ ಅಂದುಕೊಂಡು ಅಂದ್ರೆ ಯಾವ ಸಂಕಲ್ಪವನ್ನ ಮಾಡಿಕೊಂಡು ನಾವು ಲಲಿತಾ ಸಹಸ್ರನಾಮವನ್ನ ಓದ್ತೀವಲ್ವಾ ಆ ಸಂಕಲ್ಪದ ಕಾಲು ಭಾಗ ಅಥವಾ ಮುಕ್ಕಾಲು ಭಾಗವಾದ್ರೂ ಕೂಡ ಕೆಲಸ ಹಾಗೇ ಆಗಿರತ್ತೆ ಅನ್ನುವಂತಹದ್ದನ್ನ ಅವರು ಹೇಳಿದ್ರು. ಇದಕ್ಕೆ ನಾನು ಕೇಳಿದೆ, ಇದಕ್ಕೇನಾದ್ರೂ ಉದಾಹರಣೆಗಳಿದಾವ, ಈ ತರ ಯಾವ್ದಾದ್ರು ಜೀವನದಲ್ಲಿ ಏನಾದ್ರೂ ಪವಾಡಗಳ ರೀತಿಯಲ್ಲಿ ಏನಾದ್ರು ನಡೆದಿದ್ದಾವ ಗುರುಗಳೇ ಅಂತ ಕೇಳಿದಾಗ ಅವರು ಸಾಕಷ್ಟು ಅನುಭವಗಳನ್ನ ತೆರೆದಿಟ್ರು. ಧನುರ್ಮಾಸದಲ್ಲಿ ಲಲಿತಾ ಸಹಸ್ರನಾಮದ ಪಾರಾಯಣದಿಂದ ಎಷ್ಟೋ ಜನಕ್ಕೆ ಕಂಕಣ ಭಾಗ್ಯ ಕೂಡಿ ಬಂದಂತಹ ಅಥವಾ ಸಂತಾನ ಫಲ ಭಾಗ್ಯವನ್ನ ಕೂಡಿ ಬಂದಂತಹ, ಮನೆ ಕಟ್ಟಿದಂತಹ ಅಥವಾ ಉದ್ಯೋಗ ಪಡೆದಂತಹ ಅನೇಕ ಉದಾಹರಣೆಗಳನ್ನ ಅವರು ಹೇಳಿದ್ರು. ಹಾಗಾಗಿ ಈ ಲಲಿತಾ ಸಹಸ್ರನಾಮ ಅನ್ನುವಂತಹ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ ಉದ್ಯದ್ಭಾನು ಸಹಸ್ರಾಭಾ ಚತುರ್ಬಾಹು ಸಮನ್ವಿತ. ಈ ಅದ್ಭುತವಾದಂತಹ ಚಮತ್ಕಾರಿ ಗುಣಗಳನ್ನು ಹೊಂದಿರುವಂತಹ ಅಥವಾ ಪವಾಡ ಸದೃಶದ ಅಂಶಗಳನ್ನು ಹೊಂದಿರುವಂತಹ ಈ ಭೂಲೋಕದ ಸಂಜೀವಿನಿ ಅಂತಂದ್ರೆ ಅದು ಲಲಿತಾ ಸಹಸ್ರನಾಮ. ಹಾಗಾಗಿ ಈ ಲಲಿತಾ ಸಹಸ್ರನಾಮವನ್ನ ನೀವು ಧನುರ್ಮಾಸದಲ್ಲಿ, ಈಗೇನು ಧನುರ್ಮಾಸ ಪ್ರಾರಂಭವಾಗಿದೆ ಅಲ್ವಾ, ಯಾರು ಲಲಿತಾ ಸಹಸ್ರನಾಮವನ್ನ ಓದ್ಬೇಕು ಅಂತಿದ್ದೀರಿ ಅಥವಾ ಯಾರಾದ್ರೂ ಈಗಾಗಲೇ ಓದ್ತಾ ಇದ್ರೆ ಈ ಧನುರ್ಮಾಸದಲ್ಲಿ ಲಲಿತಾ ಸಹಸ್ರನಾಮವನ್ನ ಬೆಳಗಿನ ಜಾವ 3:45 4:45 ಅಥವಾ 5 ಗಂಟೆ ಒಳಗಾಗಿ ಅತ್ಯಂತ ಶ್ರದ್ಧೆ, ಭಕ್ತಿ ಮತ್ತು ನಂಬಿಕೆಯಿಂದ ನೀವು ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡಿದ್ದೇ ಆದರೆ ಧನುರ್ಮಾಸ ಮುಗಿಯುವುದರ ಒಳಗಾಗಿ ನೀವು ಏನನ್ನ ಅಂದುಕೊಂಡು ಆ ತಾಯಿಯ ಒಂದು ಲಲಿತಾ ಸಹಸ್ರನಾಮದ ಪಾರಾಯಣವನ್ನ ಮಾಡಿದಿರಿ ಅದರ ಕಾಲು ಭಾಗದ ಫಲ ಅಥವಾ ಮುಕ್ಕಾಲು ಭಾಗದ ಫಲ ನಿಮಗೆ ಸಿಕ್ಕೇ ಸಿಗತ್ತೆ. ಅಕಸ್ಮಾತ್ ನಮಗೆ ಲಲಿತಾ ಸಹಸ್ರನಾಮ ಓದ್ಲಿಕ್ಕೆ ಬರೋದಿಲ್ಲ, ತುಂಬಾ ಕಷ್ಟ ಆಗ್ತಾ ಇದೆ ಅಂತಂದ್ರೆ ಪ್ರತಿನಿತ್ಯ 1 ಬಾರಿ ಆದ್ರೂ ಸರಿ ಅಥವಾ 2 ಬಾರಿ ಆದ್ರೂ ಸರಿ ಲಲಿತಾ ಸಹಸ್ರನಾಮವನ್ನ ಕೇಳುವಂತಹ ಅಭ್ಯಾಸ ಇಟ್ಟುಕೊಂಡರೂ ಕೂಡ ನಮಗೆ ಅದರಷ್ಟೇ ಫಲ ಸಿಗತ್ತೆ ಅನ್ನುವಂತಹದ್ದು ಕೂಡ ಸಾಕ್ಷೀಕೃತವಾಗಿರ್ತಕ್ಕಂತಹದ್ದು. ಇನ್ನೂ ವಿಶೇಷವಾಗಿ ಏನು ಅಂತಂದ್ರೆ ಈ ಧನುರ್ಮಾಸದಲ್ಲಿ ಲಲಿತಾ ಸಹಸ್ರನಾಮದ ಪಾರಾಯಣವನ್ನ ಮಾಡಿ ಶುದ್ಧ ಹಸುವಿನ ತುಪ್ಪವನ್ನ ಯಾರಿಗಾದರೂ ಕೂಡ ದಾನವನ್ನಾಗಿ ನೀಡಿದರೆ ಅಥವಾ ಯಾರಿಗಾದ್ರೂ ಕೂಡ ಅದನ್ನ ಪ್ರೀತಿಯಿಂದ ನೀವು ಕೊಟ್ರೆ ಅಥವಾ ಭಕ್ತಿ ಗೌರವದಿಂದ ಕೊಟ್ರೆ ಅದರ 2ರಷ್ಟು ಫಲ, ಅಂದ್ರೆ ನೀವೇನ್ ಅಂದ್ಕೊಂಡಿರ್ತೀರೋ ಅದರ 2ರಷ್ಟು ಫಲ ನಿಮಗೆ ಲಭಿಸತ್ತೆ ಅನ್ನುವಂತಹದ್ದನ್ನ ಕೂಡ ಮಾಹಿತಿಯನ್ನು ನಾವು ಪಡೆದುಕೊಂಡ್ವಿ. ಹಾಗಾಗಿ ಈ ವಿಷಯ ನಿಮ್ಮೆಲ್ಲರಿಗೂ ಕೂಡ ತಲುಪಲಿ. ಅದು ಕೂಡ ಈಗ ಧನುರ್ಮಾಸ ಪ್ರಾರಂಭ ಆಗಿದೆ ಅಲ್ವಾ, ಹಾಗಾಗಿ ನಮ್ಮ ಎಲ್ಲ ವೀಕ್ಷಕರಿಗೂ ಕೂಡ ತಲುಪಲಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ಮಾಹಿತಿಯನ್ನು ನಾವು ನಿಮಗೆ ಹಂಚಿಕೊಂಡಿದ್ದೀವಿ. ಹಾಗಾಗಿ ತಾವು ಲಲಿತಾ ಸಹಸ್ರನಾಮದ ಅನುಷ್ಠಾನವನ್ನ ಮಾಡ್ತಾ ಇದ್ರೆ ಅಥವಾ ಲಲಿತಾ ಸಹಸ್ರನಾಮದ ಪಾರಾಯಣವನ್ನ ಮಾಡ್ತಾ ಇದ್ರೆ ಈ ಧನುರ್ಮಾಸ ನಿಮಗೆ ಅಮೃತದ ರಾಜಯೋಗದ ಒಂದು ಕಾಲ. ಹಾಗಾಗಿ ಈ ಒಂದು ಕಾಲವನ್ನ ತಾವೆಲ್ಲ ಕೂಡ ಸದುಪಯೋಗ ಮಾಡಿಕೊಂಡು ಆ ತಾಯಿ ಬಾಲ ತ್ರಿಪುರ ಸುಂದರಿ ಅಮ್ಮನವರ ಪದ ತಲದಲ್ಲಿ ಹಣೆಯನ್ನ ಹಚ್ಚಿ ಶಿರವನ್ನ ಇಟ್ಟು ಭಕ್ತಿಯಿಂದ ನಮಿಸಿ ಎಲ್ಲ ಕಷ್ಟಗಳಿಗೆ ಮುಕ್ತಿಯನ್ನು ಕೊಡು, ಸಂಕಷ್ಟದಿಂದ ನಮ್ಮನ್ನು ದೂರ ಮಾಡು ಅಂತ ಹೇಳಿ ಭಕ್ತಿ ಇಟ್ಟು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿ ಲಲಿತಾ ಸಹಸ್ರನಾಮವನ್ನು ಓದಿ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲೂ ಕೂಡ ಪವಾಡ ನಡೆಯುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ, ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ನೀವೇನಾದ್ರೂ ಲಲಿತಾ ಸಹಸ್ರನಾಮದ ಪಠಣೆಯಿಂದ ಒಳಿತನ್ನ ಕಂಡಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಅದನ್ನ ಹಾಕಿ. ಲಲಿತಾ ಸಹಸ್ರನಾಮ ಅನ್ನುವಂತಹ ಈ ದಿವ್ಯ ಔಷಧ ಇಡೀ ಜಗತ್ತಿಗೆ ಸಿಗ್ಲಿ, ಜನಗಳು ಕಷ್ಟದಿಂದ ಹಾಗೂ ದುಃಖದಿಂದ ವಿಮುಕ್ತಿ ಆಗ್ಲಿ ಅಂತ ಹೇಳಿ ನಮ್ಮ ಸಂಸ್ಥೆ ಪ್ರಯತ್ನ ಮಾಡ್ತಾ ಇದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಪವಾಡದೊಂದಿಗೆ ಸಿಗ್ತೀನಿ, ಕಾಯ್ತಾ ಇರಿ.